ಸತೀಶ್ ರವರೇ, ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಬಂದಿರತಕ್ಕಂಥ ವಕೀಲರೇ ಹಾಗೂ ರವಿಚಂದ್ರರವರೇ, ಶಿರಸ್ತೆದಾರರಾದಂಥ ಕೊಂಡಪ್ಪರವರೇ ಹಾಗೂ ಎಲ್ಲ ಸಾರ್ವಜನಿಕರೇ, ಇವತ್ತು ಬಹಳ ಮುಖ್ಯವಾದಂಥ ಕಾರ್ಯಕ್ರಮವನ್ನು ತಾಲೂಕು ಕಾನೂನು ಸೇವೆಗಳ ಸಮಿತಿ ವತಿಯಿಂದ ಹಾಗೂ ತಾಲೂಕು ಆಡಳಿತದ ಸಹಯೋಗದಲ್ಲಿ ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಹಿರಿಯರು ಹಾಗೂ ಹಿರಿಯ ನಾಗರಿಕರು ಅವರ ಒಂದು ಯಾವ ರೀತಿ ಇವತ್ತು ನಮ್ಮ ಪ್ರಸ್ತುತ ಸಮಾಜದಲ್ಲಿ ಹಿರಿಯ ನಾಗರಿಕರನ್ನ ನಾವು ಯಾವ ರೀತಿ ನಿರ್ಲಕ್ಷ್ಯವನ್ನು ಮಾಡಿದ್ದೀವಿ, ಯಾಕಂದ್ರೆ ನಮ್ಮ ಇವತ್ತಿನ ಈ ಬೆಳವಣಿಗೆಗೆ ನಮ್ಮ ಈ ಒಂದು ಉಪಸ್ಥಿತಿಗೆ ಹಿರಿಯ ನಾಗರಿಕರಾದಂಥ ಅಂದ್ರೆ ನಮ್ಮ ತಂದೆ ತಾಯಿ ಆಗಿರಬಹುದು, ಅವರೇ ಕಾರಣರಾಗಿರ್ತಾರೆ. ಆದ್ರೆ ಇವತ್ತು ಸಮಾಜದಲ್ಲಿ ಅವರನ್ನ ವಯಸ್ಸಾದ್ಮೇಲೆ ನಿರ್ಲಕ್ಷ್ಯತೆಯಿಂದ ಕಾಣ್ತಾ ಇದ್ದೀವಿ. ಅದನ್ನ ಹೋಗ್ಲಾಡಿಸ್ಬೇಕು. ಸೊ ಎಲ್ಲರಲ್ಲೂ ಕೂಡ ಹಿರಿಯ ನಾಗರಿಕರನ್ನ ಗೌರವಿಸ್ತಕ್ಕಂಥ ಮನೋಭಾವ ಬೆಳಿಬೇಕು. ಅದಕ್ಕೆ ಆದಂತ ಕಾಯ್ದೆ ಕಾನೂನುಗಳು ಎಲ್ಲವೂ ಕೂಡ ಇದಾವೆ. ಸೊ ಹಿರಿಯ ನಾಗರಿಕರನ್ನ ನಿರ್ಲಕ್ಷಿಸಿದ್ದೇ ಆದಲ್ಲಿ ಅವರಿಂದ ಬಂದಿರತಕ್ಕಂಥ ಯಾವುದೇ ರೀತಿಯಾದಂತ ಇದಾಗಿರ್ಬೋದು ಮತ್ತೆ ಅವರಿಗೆ ನಾವು ಮರಳಿ ವಾಪಸ್ ಕೊಡ್ಬೇಕಾಗ್ತದೆ. ಸೊ ಅದನ್ನ ಇವತ್ತು ವಕೀಲರು ಎಲ್ಲವನ್ನು ಕೂಡ ಬಹಳ ಸವಿಸ್ತಾರವಾಗಿ ನಿಮಗೆ ಕಾಯ್ದೆಯಲ್ಲಿ ಏನಿದೆ ಮತ್ತೆ ಆ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ರೆ ಯಾವ ರೀತಿ ಶಿಕ್ಷೆ ಆಗ್ತದೆ ಇದೆಲ್ಲವನ್ನು ಕೂಡ ವಿಸ್ತಾರವಾಗಿ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ತಾವೆಲ್ಲರೂ ಕೂಡ ಅದನ್ನ ಅರ್ಥಕೊಂಡು ಮುಂದೆ ಸಮಾಜದಲ್ಲಿ ಯಾವುದೇ ರೀತಿ ಹಿರಿಯ ನಾಗರಿಕರಿಗೆ ಗೌರವಕ್ಕೆ ಧಕ್ಕೆ ಉಂಟಾಗದ ರೀತಿಯಲ್ಲಿ ಎಲ್ಲಾ ಸಾರ್ವಜನಿಕರು ಕೂಡ ವರ್ತಿಸಬೇಕು ಅಂತ ಹೇಳ್ತಾ, ಸೊ ತಮ್ಮಲ್ಲಿ ಎಲ್ಲ ಕೂಡ ಅದನ್ನ ಅರಿವನ್ನ ಮೂಡಿಸ್ತಾರೆ. ಇನ್ನೂ ಹೆಚ್ಚಿನದಾಗಿ ಹೆಚ್ಚಿನ ವಿಷಯಗಳನ್ನ ವಕೀಲರು ಮನದಟ್ಟು ಮಾಡಿಸ್ತಾರೆ. ಸೊ ನನ್ನ ಮಾತನ್ನ ಮುಗಿಸ್ತಾ ಇದ್ದೆ.